ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದೀರಾ, ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ, ಬ್ಲಾಕ್ ಮಾಡಿದ್ದಾರೆ, ಅಥವಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ, ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದ್ದಾರೆ, ಅಥವಾ ಟೋಟಲ್ ಆಗಿ ಅವರು ನಮ್ಮನ್ನ ಕಾಂಟ್ಯಾಕ್ಟೇ ಮಾಡ್ತಾ ಇಲ್ಲ, ಕಮ್ಯುನಿಕೇಶನೇ ಮಾಡ್ತಾ ಇಲ್ಲ, ಮಾತಾಡ್ತಾನೆ ಇಲ್ಲ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ ಇರುತ್ತೆ. ಸೊ ನನ್ನ ಒಂದು ಸಬ್ಸ್ಕ್ರೈಬರ್ ಒಬ್ರು ಮೆಸೇಜ್ ಮಾಡಿ ವಾಟ್ಸಪ್ ಅಲ್ಲಿ ಲಕ್ಕಿನೋ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ರು, ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ರೀಡಿಂಗ್ ಮಾಡಿ ಅಂತ. ಸೊ ಫೈನಲಿ ಆ ಒಂದು ವ್ಯಕ್ತಿಗೂ ಈ ಒಂದು ವಿಡಿಯೋನ ಡೆಡಿಕೇಟ್ ಮಾಡ್ತಾ, ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ, ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಯಾವಾಗ ಎಂಡ್ ಆಗತ್ತೆ, ಯಾವಾಗ ಸರಿಯಾಗಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾರೆ ಅಂತ. ಸೊ ತುಂಬಾ ಸತಿ ಒಂದು ವಿಡಿಯೋನ ನಾನು ಮಾಡಿದೀನಿ, ಬಟ್ ಸ್ಟಿಲ್ ಈ ಒಂದು ವಿಡಿಯೋ ರಿಕ್ವೆಸ್ಟ್ ಮಾಡಿರೋದ್ರಿಂದ ಅದು ಒಬ್ರು ಕೇಳಿದ್ರು ಕೂಡ ನಾನು ವಿಡಿಯೋನ ಮಾಡ್ತೀನಿ. ಸೊ ಇದು ನನಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಇರುವಂತ ಬಾಂಡಿಂಗ್ ಅಂತ ನಾನು ಹೇಳ್ಬೋದು. ಸೊ ನನ್ನ ಎಲ್ಲಾ ಸಬ್ಸ್ಕ್ರೈಬರ್ಸ್ಗೆ ಯೂಸ್ ಆಗಬೇಕು. ಸೊ ಯಾರಾದ್ರೂ ಒಬ್ರು ಕೇಳ್ತಾ ಇದ್ದಾರೆ ಅಂತ ಅಂದ್ರೆ ವಿಡಿಯೋ ನಾನು ಮಾಡೋ ಕರ್ತವ್ಯ ನಂದು. ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ. ಸೊ ಇವಾಗ ಇಲ್ಲಿ 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಸಾಡ್ಲೈಟ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಕಾರ್ನೇಲಿಯನ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ. ಚೂಸ್ ಮಾಡದಿರೋ ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ಆ ವಿಡಿಯೋನ ಸ್ಟಾರ್ಟ್ ಮಾಡಿ. ಯಾರಲ್ಲ ಸಾಡ್ಲೈಟ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಯಾವಾಗ ಎಂಡ್ ಆಗತ್ತೆ, ಯಾವಾಗ ನಿಮ್ಮ ಪಾರ್ಟ್ನರ್ ಸರಿಯಾಗಿ ನಿಮ್ಮ ಜೊತೆಗೆ ಮಾತಾಡ್ತಾರೆ, ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಐ ಹ್ಯಾವ್ 2 of cups. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ದೀರಾ, ಸೊ ವಿ ಹ್ಯಾವ್ 2 of cups, ಓಕೆ, ಅಂಡ್ ಪೇಜ್ ಆಫ್ ವ್ಯಾಂಡ್ಸ್, ಓಕೆ, ಅಂಡ್ 4 of swords, ಅಂಡ್ ವಿ ಹ್ಯಾವ್ ನೈಟ್ ಆಫ್ swords, ಅಂಡ್ ಅದ್ರ ಜೊತೆಗೆ ವಿ ಹ್ಯಾವ್ ಜಡ್ಜ್ಮೆಂಟ್. ಸೊ ಗೈಸ್, ನಾನೇನ್ ಹೇಳ್ಬೋದು, ಕಾಂಟ್ಯಾಕ್ಟ್ ಮಾಡ್ತಾರಾ ಅಂತ ಅಂದ್ರೆ ಡೆಫಿನೆಟ್ಲಿ ಎಸ್, ಬಿಕಾಸ್ ನಂಗೆ 2 of cups ಒಂದು ಸ್ಟ್ರಾಂಗ್ ಕಾರ್ಡ್ ಬಂದಿದೆ, ಪೇಜ್ ಆಫ್ ವ್ಯಾಂಡ್ಸ್, ನೈಟ್ ಆಫ್ ಸೋರ್ಟ್ಸ್, ಜಡ್ಜ್ಮೆಂಟ್ ಬಂದಿರೋದ್ರಿಂದ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಈ ಒಂದು ವ್ಯಕ್ತಿ, ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ, ಆ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಸಿಚುಯೇಷನ್, ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಏನಿದೆ ಅದು ಡೆಫಿನೆಟ್ಲಿ ಎಂಡ್ ಆಗುತ್ತೆ. ಸೊ ವಿತ್ ಇನ್ 2 months 2 weeks ಈ ತರ ಎನರ್ಜೀಸ್ ಇದೆ. ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಎಂಡ್ ಆಗಿ ಅವರು ನಿಮಗೆ ಮಾತಾಡ್ಸೋದಿಕ್ಕೆ, ಅವರು ನಿಮ್ಮನ್ನ ಅನ್ಬ್ಲಾಕ್ ಮಾಡೋದಿಕ್ಕೆ, ಮೇ ಬಿ ಅವ್ರು ಏನಾದ್ರು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಅಂದ್ರೂ ಕೂಡ ಅವರು ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಸೊ ಓವರ್ ಆಲ್ ನಂಗೆ ಪಾಸಿಟಿವ್ ಕಾರ್ಡ್ ಬಂದಿರೋದ್ರಿಂದ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾ ತುಂಬಾ ಪ್ರೀತಿ ಇದೆ. ಸೊ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಡೆಫಿನೆಟ್ಲಿ ಏನ್ ಹೇಳ್ತಾರೆ, ಜಗಳ ಇರತ್ತೆ, ಕೋಪ ಇರತ್ತೆ, ಆರ್ಗ್ಯುಮೆಂಟ್ ಇರತ್ತೆ, ಎಲ್ಲವೂ ಕೂಡ ಇರತ್ತೆ. ಸೊ ಈ ಒಂದು ವ್ಯಕ್ತಿ, ಐ ಥಿಂಕ್ ದಿಸ್ ಪರ್ಸನ್ ಇಸ್ ಸಮನ್ ಇಸ್ ಆಲ್ವೇಸ್ ವಾಂಟ್ಸ್ ಟು ಆಲ್ವೇಸ್ ಬಿ ವಿತ್ ಯು. ಅಂದ್ರೆ ಅವ್ರು ಯಾವಾಗ್ಲೂ ಕೂಡ ಅನ್ಕೊಳ್ತಾ ಇದ್ರು. ಅಂದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ, ಲೈಕ್ ನೀವಿಬ್ರು ಫ್ರೆಂಡ್ಸ್ ಆಗಿ ಲವರ್ಸ್ ಆಗಿದ್ರ ಅಂತ ನನ್ಗೆ ಎನರ್ಜೀಸ್ ಕಾಣಿಸ್ತಾ ಇದೆ. ನೀವು ಲವರ್ಸ್ ಆಗಕ್ಕಿಂತ ಮುಂಚೆ ಅಥವಾ ರಿಲೇಶನ್ಶಿಪ್ ಅಲ್ಲಿ ಬರಕ್ಕಿಂತ ಮುಂಚೆ ನೀವಿಬ್ರು ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಆಗಿರುವಾಗ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾನೇ ಒಂದು ಒಳ್ಳೆ ಬಾಂಡಿಂಗ್ ಇದೆ, ಒಂದು ಎಮೋಷನಲ್ ಕನೆಕ್ಷನ್ ಇದೆ ಒಂದು ಕನೆಕ್ಷನ್ ಅಲ್ಲಿ. ಸೊ ಈ ಒಂದು ವ್ಯಕ್ತಿಗೆ ಆ ಒಂದು ಎಮೋಷನಲ್ ಬಾಂಡಿಂಗ್ ಅನ್ನೋದು ಈ ಒಂದು ವ್ಯಕ್ತಿಗೆ ಇರೋದ್ರಿಂದ ಈ ಒಂದು ವ್ಯಕ್ತಿ ಯಾವಾಗ್ಲೂ ನಿಮ್ಮನ್ನ ಯಾವಾಗ್ಲೂ ಸೇಫ್ ಆಗಿ ಕಂಫರ್ಟಬಲ್ ಅಂತ ಒಂದು ವ್ಯಕ್ತಿ ಅವ್ರ ಲೈಫಲ್ಲಿ ಯಾರಾದ್ರೂ ಇದಾರಂದ್ರೆ ಅದು ನೀವು ಮಾತ್ರ. ಸೊ ನಿಮ್ಮಿಬ್ಬರೇ ಒಂದು ಕಂಪ್ಯಾಟಬಿಲಿಟಿ ತುಂಬಾ ಚೆನ್ನಾಗಿದೆ, ಒಬ್ರಿಗೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ. ಅಂಡ್ ಯಾವುದೇ ಒಂದು ಸಮಯದಲ್ಲಿ ನಿಮ್ಮ ಪಾರ್ಟ್ನರ್ನ ನೀವು ಬಿಟ್ಕೊಡೋದಿಲ್ಲ, ಹೆಲ್ಪ್ ಮಾಡ್ತೀರಾ, ಸಹಾಯ ಮಾಡ್ತೀರಾ, ಅವ್ರು ಕುಗ್ಗಿದಾಗ ಮೋಟಿವೇಟ್ ಮಾಡಿದಿರಾ, ಸಪೋರ್ಟ್ ಮಾಡಿದಿರಾ. ಇದೆಲ್ಲ ನೋಡಿದಾಗ ಇಂಥ ಒಳ್ಳೆ ಪಾರ್ಟ್ನರ್ ನನ್ನ ಲೈಫಲ್ಲಿ ಇನ್ಯಾರೂ ಸಿಗೋದಿಲ್ಲ. ಐ ಆಮ್ ಡನ್ ವಿತ್ ದಿಸ್ ಪರ್ಸನ್. ಇವರ ನನ್ನ ಲೈಫಲ್ಲಿ
ಇವರೇ ನನ್ನ ಜೀವನದಲ್ಲಿ ಇರಬೇಕು, ಸೊ ಬೇರೆ ಯಾರಿಗೂ ಆ ಒಂದು ಸ್ಪೇಸ್ನ ಕೊಡಬಾರ್ದು ಅನ್ನೋದು ಈ ಒಂದು ವ್ಯಕ್ತಿಯ ಯೋಚನೆಗಳಲ್ಲಿದೆ. ಸೊ ಆಕ್ಚುಲಿ ನೀವು ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ, ನನ್ನ ವ್ಯಕ್ತಿ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಮಾತಾಡಿಸ್ಬೇಕು, ತುಂಬಾ ದಿನ ಆಗಿದೆ ನನ್ನ ಪಾಸ್ಟನ್ನು ನನ್ನ ಜೊತೆಗೆ ಮಾತಾಡಿ, ನಾವಿಬ್ರು ತುಂಬಾ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಲಾಂಗ್ ಟೈಮ್ ಆಗ್ತಾ ಬರ್ತಾ ಇದೆ, ನೀವೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಅಂಡ್ ಇನ್ ದ ಸೇಮ್ ವೇ ನಿಮ್ಮ ಪಾರ್ಟ್ನರ್ಗೆ ಮೆಸೇಜ್ ಮಾಡ್ತಾ ಇದಾರೆ ಅಂದ್ರೆ ಅವ್ರು ನಿಮ್ಮನ್ನ ಆಟ ಆಡಿಸ್ತಾ ಇದಾರೆ ಅಂತ ನಾನು ಹೇಳ್ತೀನಿ. ಸೊ ಇಲ್ಲಿ ಒಂದು ವ್ಯಕ್ತಿ ನಿಮಗೆ ಗೋಳೊಯ್ಕೊಳ್ಳೋದು, ನಿಮಗೆ ರೇಗ್ಸೋದು, ನಿಮಗೆ ನಿಮ್ಮ ಜೊತೆಗೆ ರ್ಯಾಗ್ ಮಾಡೋದು, ಫನ್ ಮಾಡೋದು ಎಲ್ಲಾನು ಮಾಡಕ್ ಇಷ್ಟ. ಸೊ ಹಾಗಾಗಿ ಒಂದು ವ್ಯಕ್ತಿ ಸತಾಯಿಸ್ತಾರೆ, ತುಂಬಾ ಸತಾಯಿಸ್ತಾರೆ ಈ ಒಂದು ವ್ಯಕ್ತಿ ನಿಮ್ಮನ್ನ. ಸೊ ಆಗ ಈ ಒಂದು ವ್ಯಕ್ತಿ ಯಾಕೆ ಅದೆಲ್ಲ ಮಾಡ್ತಾನೆ ಅಂದ್ರೆ ಪ್ರೀತಿ. ಸೊ ಎಲ್ಲಿ ಪ್ರೀತಿ ಇರುತ್ತೆ ಡೆಫಿನೆಟ್ಲಿ ಆ ಒಂದು ಕೋಪ ತಾಪ ಎಲ್ಲವೂ ಕೂಡ ಇರುತ್ತೆ. ಸೊ ಈ ಒಂದು ವ್ಯಕ್ತಿನೂ ಅಷ್ಟೇ ನಿಮ್ಮನ್ನ ತುಂಬಾ ಹಚ್ಕೊಂಡಿದ್ದಾರೆ. ನೀವಿಬ್ರು ರಿಲೇಶನ್ಶಿಪ್ ಅಲ್ಲಿ ಬರೋಕ್ಕಿಂತ ಮುಂಚೆ ಫ್ರೆಂಡ್ಸ್ ಆಗಿದ್ದವರು, ಫ್ರೆಂಡ್ಸ್ ಆಗಿ ಲವರ್ಸ್ ಆಗಿದ್ದೀರಾ ಅಂತಂದ್ರೆ ಈ ಒಂದು ವ್ಯಕ್ತಿ ತುಂಬಾನೇ ನಿಮ್ಮ ಜೊತೆ ಕಂಫರ್ಟಬಲ್ ಫೀಲ್ ಮಾಡ್ತಾರೆ, ಸೆಕ್ಯೂರ್ ಫೀಲ್ ಮಾಡ್ತಾರೆ. ಅಂಡ್ ತುಂಬಾನೇ ಈ ಒಂದು ವ್ಯಕ್ತಿ ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಇಂಥ ಅರ್ಥ ಮಾಡ್ಕೊಳ್ಳೋಂಥ ವ್ಯಕ್ತಿ ಯಾರಿಗೂ ಕೂಡ ಸಿಗಲ್ಲ. ಬ್ಯೂಟಿಫುಲ್ ವ್ಯಕ್ತಿಗಳು ಸಿಗ್ಬೋದು, ಬಟ್ ಅರ್ಥ ಮಾಡ್ಕೊಳ್ಳೋಂಥ ಒಂದು ಲೈಫ್ ಪಾರ್ಟ್ನರ್ ಸಿಗೋದು ತುಂಬಾ ಕಷ್ಟ. ಅದು ಈ ಒಂದು ವ್ಯಕ್ತಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಪೇಜ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಫೀಲ್ ವೆರಿ ಅಟ್ರಾಕ್ಟೆಡ್. ಸೊ ನಿಮ್ಮ ಜೊತೆಗೆ ನಿಮ್ಮನ್ನ ನೋಡಿದಾಗ, ನಿಮ್ಮ ಜೊತೆಗೆ ಮಾತಾಡಿದಾಗ ತುಂಬಾ ಬೇಗ ಕರ್ಗೋಗ್ಬಿಡ್ತಾರೆ, ತುಂಬಾ ಬೇಗ ಅಟ್ರಾಕ್ಟ್ ಆಗ್ಬಿಡ್ತಾರೆ ನಿಮಗೆ. ಸೊ ಅವ್ರ ಕೋಪ ಯಾವತ್ತಿದ್ರು ಒಂದ್ 2 ದಿನ 3 ದಿನ ಅಥವಾ ಅಮ್ಮಮ್ಮ ಅಂದ್ರೆ 1 ವೀಕ್, ಸೊ ಇಷ್ಟಿರುತ್ತೆ. ಸೊ ಇದು ಲಾಂಗ್ ಅಂದ್ರೆ 1 ವೀಕ್ಗಿಂತ ಜಾಸ್ತಿ ಅವ್ರು ನಿಮ್ ಜೊತೆಗೆ ಮಾತಾಡ್ತಾ ಇಲ್ಲ ಅಂದ್ರೆ ಸುಮ್ಮನೆ ಸತಾಯಿಸ್ತಾ ಇದ್ದಾರೆ. ಆ ಒಂದು ವ್ಯಕ್ತಿಗೂ ಕೂಡ ನಿಮ್ ತರನೇ ಮಾತಾಡಿಸ್ಬೇಕು. ಸೊ ಯಾವಾಗ ನಾನು ಮಾತಾಡ್ತೀನಿ, ಯಾವಾಗ ನಾವಿಬ್ರು ಸೇರ್ತೀವಿ, ನಾವಿಬ್ರು ಯಾವಾಗ ಮೊದ್ಲಿನ ತರ ಚೆನ್ನಾಗಿ ನಗ್ತಾ ಇರ್ತೀವಿ, ಇದೆಲ್ಲ ಅವರಿಗೆ ಆಸೆ ಆಗ್ತದೆ. ಅಂಡ್ ಡೆಫಿನೆಟ್ಲಿ 4 ಆಫ್ ಸೋರ್ಟ್ಸ್ ಇರೋದ್ರಿಂದ ಅವ್ರು ತುಂಬಾನೇ ಕರಿಯರ್ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ, ಫೈನಾನ್ಷಿಯಲ್ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ. ನಾನು ಇನ್ನೂ ಫೈನಾನ್ಷಿಯಲಿ ಸ್ಟೇಬಲ್ ಆಗಿಲ್ಲ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿಲ್ಲ, ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ ಅವ್ರ ಲೈಫಲ್ಲಿ, ಎಲ್ಲಾನು ಕೂಡ ಫುಲ್ಫಿಲ್ ಮಾಡ್ಕೋಬೇಕು. ಅಂಡ್ ಇನ್ ದ ಸೇಮ್ ವೇ ಇವರು ನನ್ನ ಲೈಫಲ್ಲಿ ಇದ್ದಾರೆ, ಇವ್ರನ್ನೂ ಕೂಡ ನಾನು ಚೆನ್ನಾಗಿ ನೋಡ್ಕೊಳ್ಬೇಕು. ಇದೆಲ್ಲ ಯಾವಾಗ ಆಗತ್ತೆ ನನ್ನ ಕೈಯಲ್ಲಿ, ಇದೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ನೈಟ್ ಆಫ್ ಸೋರ್ಟ್ಸ್ ಇದೆ, ನಥಿಂಗ್ ಟು ವರಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಆ ಒಂದು ವ್ಯಕ್ತಿ ವಿತಿನ್ 1 ವೀಕ್ ಅಥವಾ 2-3 ಡೇಸ್ ಒಳಗಡೆ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ನಿಮ್ಮ ಜೊತೆಗೆ ಮಾತಾಡಿಸ್ಕೊಂಡು ಅವರೇ ನೀವು ಎಲ್ಲಿ ಇದ್ದೀರಾ ಆ ಒಂದು ಪ್ಲೇಸ್ಗೆ ಬಂದು ನಿಮ್ಮನ್ನ ಎಲ್ಲಾದ್ರೂ ಒಂದ್ ಕಡೆ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ಬೋದು, ಅಥವಾ ನಿಮಗೆ ಇಷ್ಟವಾದಂತ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ನಿಮ್ಗೆ ಏನಾದ್ರೂ ಒಂದು ಶಾಪ್ ಮಾಡಿಸೋದಾಗಿರ್ಬೋದು, ಪ್ರೆಸೆಂಟ್ ಮಾಡೋದಾಗಿರ್ಬೋದು, ಇದೆಲ್ಲ ಪ್ಲಾನಿಂಗ್ ಅಲ್ಲಿ ಇದೆ. ಸೊ ಜಡ್ಜ್ಮೆಂಟ್ ಇದೆ. ಐ ಥಿಂಕ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರು ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರು ಒಬ್ರಿಗೊಬ್ರು. ಸೊ ನೀವೇನಾದ್ರೂ ನಿಮ್ಮ ಪಾರ್ಟ್ನರ್ನ ಬ್ಲಾಕ್ ಮಾಡಿದ್ರೆ ಅವ್ರು ಅನ್ಬ್ಲಾಕ್ ಮಾಡ್ಲಿ ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ, ಅವರು ನಿಮ್ಮನ್ನ ಬ್ಲಾಕ್ ಮಾಡಿದಾರೆ ಅಂದ್ರೆ ನೀವು ಇನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಎಲ್ಲ ಸರಿ ಹೋಗ್ಲಿ, ಎಲ್ಲ ಹೀಲ್ ಆಗ್ಲಿ, ನಮ್ಮ ಪ್ರೀತಿ ಮರಳಿ ನಮ್ಗೆ ಸಿಗೋ ಹಾಗೆ ಮಾಡಿ ಅಂತ. ಡೆಫಿನೆಟ್ಲಿ ಅದೆಲ್ಲವೂ ಕೂಡ ನಡೀತಾ ಇದೆ, ಆಗ್ತಾ ಇದೆ, ಹೀಲ್ ಆಗ್ತಾ ಇದೆ. ನಿಮ್ಮ ಮನಸ್ಸು ಕೂಡ ಹೀಲ್ ಆಗ್ತಾ ಇದೆ, ನಿಮ್ಮ ಪಾರ್ಟ್ನರ್ ಮನಸ್ಸು ಕೂಡ ಹೀಲ್ ಆಗ್ತಾ ಇದೆ. ವಿತಿನ್ 2-3 ಡೇಸ್ ಅಥವಾ 1 ವೀಕ್ ಒಳಗಡೆ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಎಂಡ್ ಆಗತ್ತೆ, ಅವ್ರಿಗೂ ಕೂಡ ನೀವು ನಿಮ್ಮನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್. ಓಕೆ ಗೈಸ್, ಯಾರೆಲ್ಲ ಕಾರ್ನಿಯಲಿಯನ್ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಯಾವಾಗ ಎಂಡ್ ಆಗತ್ತೆ ಅಂಡ್ ನಿಮ್ಮ ಪರ್ಸನ್ ಯಾವಾಗ ನಿಮ್ಮನ್ನ ಮಾತಾಡಿಸ್ತಾರೆ, ಯಾವಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಮತ್ತೆ ಇನ್ನೊಂದ್ಸತಿ ನಾನು ಶಫಲ್ ಮಾಡ್ತೀನಿ ಬಿಕಾಸ್ ತುಂಬ ಕಾರ್ಡ್ಸ್ ಹೊಟ್ಟೋಗ್ತು. ಓಕೆ, ಸಾರಿ. ಸೊ ಟೆಂಪರೆನ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್. ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ ನ ಚೂಸ್ ಮಾಡಿದ್ರ, ಟೆಂಪರೆನ್ಸ್ ಇದೆ, ಎಂಪರೆನ್ಸ್ ಇದೆ, ಪೇಜ್ ಆಫ್ ಪೆಂಟಿಕಲ್ಸ್ ಇದೆ, ಕಿಂಗ್ ಆಫ್ ಸೋರ್ಡ್ಸ್ ಇದೆ, ಅಂಡ್ ವಿ ಹ್ಯಾವ್ 3 ಆಫ್ ಪೆಂಟಿಕಲ್ಸ್, 2 ಆಫ್ ಪೆಂಟಿಕಲ್ಸ್, ಚಾರಿಯಟ್, 5 ಆಫ್ ಪೆಂಟಿಕಲ್ಸ್, ಅದ್ರ ಜೊತೆಗೆ ವಿ ಹ್ಯಾವ್ ಅರ್ಮಿಟ್. ಸೊ ಗೈಸ್ ನನಗೆ ಇಲ್ಲಿ ಕಂಟಿನ್ಯೂಸ್ ಆಗಿ ಪೆಂಟಿಕಲ್ ಕಾರ್ಡೇ ಜಾಸ್ತಿ ಬಂದಿದೆ. ಸೊ ನೀವು ನೋಡಬಹುದು 3 ಆಫ್ ಪೆಂಟಿಕಲ್ಸ್, 2 ಆಫ್ ಪೆಂಟಿಕಲ್ಸ್, 5 ಆಫ್ ಪೆಂಟಿಕಲ್ಸ್ ಮತ್ತೆ ಪೇಜ್ ಆಫ್ ಪೆಂಟಿಕಲ್ಸ್. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿಗೆ ಫೈನಾನ್ಷಿಯಲಿ ತುಂಬಾನೇ ಲಾಸ್ ಆಗಿದೆ, ಫೈನಾನ್ಷಿಯಲಿ ಇವ್ರು ತುಂಬಾನೇ ಸಫರ್ ಆಗ್ತಾ ಇದ್ದಾರೆ, ಇವರು ಫೈನಾನ್ಷಿಯಲಿ ಗ್ರೋತ್ ಆಗ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ತುಂಬಾನೇ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿರ್ಬೋದು, ಅಥವಾ ಇವರು ಸೇವಿಂಗ್ ಮಾಡಿರೋಂತ ಎಲ್ಲಾ ಹಣಗಳು ಕೂಡ ಅವ್ರಿಗೆ ಕೈಗೂಡ್ತಾ ಇಲ್ಲ, ಅಂದ್ರೆ ಎಲ್ಲಾನು ಕೂಡ ಸ್ಪೆಂಡ್ ಆಗ್ತಾ ಇರ್ಬೋದು. ಸೊ ಇದು ನಡೀತಾ ಇದೆ ಅವ್ರ ಲೈಫ್ ಅಲ್ಲಿ, ಯಾವ್ದು ಕೂಡ ಅವ್ರು ಅನ್ಕೊಂಡಿರೋ ಹಾಗೆ ಏನು ಕೂಡ ನಡೀತಾ ಇಲ್ಲ. ಸೊ ಅದಕ್ಕೆ ತುಂಬಾನೇ ಅಪ್ಸೆಟ್ ಆಗಿದ್ದಾರೆ. ಸೊ ಹಾಗಾಗಿ
ಹಾಗಾಗಿ ಆ ಒಂದು ವ್ಯಕ್ತಿ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಬಂದಿದ್ದಾರೆ ಅಂತಾನೆ ಹೇಳ್ತೀನಿ. ಸೊ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಅಪಾರವಾದಂತ ಪ್ರೀತಿ ಇದೆ, ಲವ್ ಇದೆ, ಕೇರ್ ಇದೆ, ಅದ್ರಲ್ಲಿ ಯಾವುದೇ ರೀತಿ ಎರಡು ಮಾತಿಲ್ಲ. ಬಿಕಾಸ್ ನೋಡಿ, ಟೆಂಪರೆನ್ಸ್ ಇದೆ, ಎಂಪರೆನ್ಸ್ ಇದೆ. ಸೊ ಎರಡು ಕಾರ್ಡ್ ಏನ್ ತೋರಿಸ್ತಾ ಇದೆ ಅಂದ್ರೆ ಲವ್ ಎನರ್ಜಿ ತೋರಿಸ್ತಾ ಇದೆ. ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ. ನೀವು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಿರೋ ಅದಕ್ಕಿಂತ ಹೆಚ್ಚಾಗಿ 100 ಪಟ್ಟು ಈ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟ ಪಡ್ತಾ ಇದ್ದಾರೆ. ಸೊ ಇವಾಗ ಅವ್ರು ಇರೋ ಪರಿಸ್ಥಿತಿನಲ್ಲಿ ನೋಡ್ತಾ ಇದ್ರೆ ನಿಮಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಏನೋ ಸಿಗೋದಿಲ್ಲ ಅನ್ನೋದು ಅವರ ಒಂದು ಲೆಕ್ಕಾಚಾರ. ಅಂದ್ರೆ ನನ್ನ ವ್ಯಕ್ತಿ ನಾನು ಪ್ರೀತಿ ಮಾಡ್ತೀನಿ ಅನ್ನೋದು ನಿಜ. ಆ ಒಂದು ವ್ಯಕ್ತಿಗೆ ನನ್ನ ಕಡೆಯಿಂದ ಏನು ಕೊಡಿಸದೇ ಇರೋದು, ಅಥವಾ ಅವ್ರು ಕೇಳಿದಾಗ ನಾನು ಹೆಲ್ಪ್ ಮಾಡದೇ ಇರೋದು, ಅಥವಾ ನೀವೇನು ಕೇಳಿ ಅಂದ್ರೂ ಕೂಡ ಅವ್ರಿಗೆ ಮನ್ಸಿಗೆ ಚುಚ್ತಾ ಇರುತ್ತೆ. ಸೊ ನನ್ನ ವ್ಯಕ್ತಿಗೆ ನನ್ನ ಕೈಲಿ ಏನು ಮಾಡಕ್ ಆಗಲ್ವಲ್ಲ, ನಾನೆಂತ ಪ್ರೇಮಿ, ನಾನೆಂತ ಲವರು, ನಾನೆಂತ ಒಂದು ಲೈಫ್ ಪಾರ್ಟ್ನರು, ಅವ್ರಿಗೆ ಬೇಕಾದಾಗ ನಾನು ಹೆಲ್ಪ್ ಮಾಡಬೇಕು, ನಾನು ಕೂಡ ಆ ಒಂದು ವ್ಯಕ್ತಿಗೆ ಏನಾದ್ರೂ ಒಂದು ಕೊಡಿಸ್ಬೇಕು, ಮಾಡಬೇಕು, ತುಂಬಾನೇ ಒಂದು ವ್ಯಕ್ತಿಗೆ ಆಸೆ ಇದೆ. ಸೊ ಇವಾಗ ಅವರ ಸಮಯ ಆ ತರ ಇದೆ ಅಂದ್ರೆ ತುಂಬಾನೇ ಅವ್ರು ಅನ್ಕೊಳ್ತಾ ಇದ್ರೆ ನನ್ನ ಸಮಯ ಇವಾಗ ಸರಿಯಾಗಿಲ್ಲ, ನನ್ನ ಟೈಮ್ ಸರಿಯಾಗಿಲ್ಲ, ನನ್ನ ಗ್ರಹಚಾರ ಸರಿಯಾಗಿಲ್ಲ. ಯಾಕಂದ್ರೆ ಎಲ್ಲಾ ಕಡೆಯಿಂದನೂ ಸ್ಟಕ್ ಎನರ್ಜೀಸ್ ಆಗ್ತಾ ಇದೆ. ಮೇ ಬಿ ಅವ್ರ ಲೈಫಲ್ಲಿ ತುಂಬಾನೇ ಅವರು ಸೋತೋಗ್ಬಿಟ್ಟಿದ್ದಾರೆ ಕರಿಯರ್ ಅಲ್ಲಿ ಅಂತ ಹೇಳ್ಬೋದು. ಸೊ ದೇರ್ ಇಸ್ ನಥಿಂಗ್. ಅಂದ್ರೆ ಇವರು ಬೇರೆಯವ್ರಿಗೆ ಸಾಲ ಕೊಟ್ಟಿರ್ಬೋದು, ಅವರು ಇವ್ರಿಗೆ ರಿಟರ್ನ್ ಮಾಡದೇ ಇರ್ಬೋದು, ಅಥವಾ ಈ ಒಂದು ವ್ಯಕ್ತಿ ಆತರ ಇದ್ರಂದ್ರೆ ಫೈನಾನ್ಷಿಯಲಿ ಅಂದ್ರೂ ಇವ್ರಿಗೆ ₹1 ಇಲ್ಲ. ಸೊ ತುಂಬಾ ಲಾಸ್ ಆಗ್ತಾ ಇದೆ. ಅಂಡ್ ತುಂಬಾನೇ ಇವ್ರ ಮನಸ್ಸು ತುಂಬಾನೇ ಚಂಚಲ ಆಗ್ತಾ ಇದೆ ನನ್ನ ಲೈಫಲ್ಲಿ. ಅಂದ್ರೆ ಸಿ ಗೈಸ್, ಅಂದ್ರೆ ಇವ್ರು ತುಂಬಾ ಸ್ಟ್ರಾಂಗ್ ಇದ್ದಾರೆ, ಕೆಪಾಸಿಟಿ ಇದೆ ಎಲ್ಲಾನು ಕೂಡ ಓವರ್ಕಮ್ ಮಾಡಕ್ಕೆ. ಬಟ್ ಇವ್ರ ಪರಿಸ್ಥಿತಿ ಆ ತರ ಇದೆ ಅಂದ್ರೆ ಅವ್ರಿಗೆ ಇರುವಂತ ಎಲ್ಲ ಕಮಿಟ್ಮೆಂಟ್ಗೆ, ರೆಸ್ಪಾನ್ಸಿಬಿಲಿಟೀಸ್ಗೆ ಅವ್ರಿಗೆ ಫೈನಾನ್ಷಿಯಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅವ್ರ ಲೈಫಲ್ಲಿ ಫೈನಾನ್ಷಿಯಲಿ ಇಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ಒಂದು ವ್ಯಕ್ತಿ ಏನು ಕೂಡ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಒಂದು ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ, ನನಗೆ ಫೈನಾನ್ಷಿಯಲಿ ಸ್ಟೇಬಲ್ಮೆಂಟ್ ಬರಬೇಕು, ನಾನು ಫೈನಾನ್ಷಿಯಲಿ ಸೆಟಲ್ ಆಗಬೇಕು, ಅದ್ರ ಬಗ್ಗೆ ತುಂಬಾನೇ ಫೋಕಸ್ಡ್ ಆಗಿದ್ದಾರೆ. ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆಗೆ ಅವ್ರಿಗೆ ಮಾತಾಡಬೇಕು ಅಂತ ಫೀಲ್ ಇದ್ರೂ ಕೂಡ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಬಿಕಾಸ್ ದಿಸ್ ಪರ್ಸನ್ ಇಸ್ ಗೋಯಿಂಗ್ ಟು ಸೋ ಮಚ್ ಆಫ್ ಪ್ರೆಷರ್. ತುಂಬಾ ಪ್ರೆಷರ್ ಇದೆ ಅವ್ರ ತಲೆ ಮೇಲೆ. ಅವ್ರ ಲೈಫಲ್ಲಿ ತುಂಬಾನೇ ಸ್ಟಕ್ ಎನರ್ಜೀಸ್ ಇದೆ. ರೈಟ್ ನಾವು ಎಲ್ಲಾದ್ರಿಂದ ಅವರು ದೂರ ಹೋಗ್ತಾ ಇದ್ದಾರೆ, ಬಟ್ ನಿಮ್ಮನ್ನ ಏನು ಬಿಟ್ಟು ಹೋಗೋದಿಲ್ಲ ಅಂತಾನೆ ಹೇಳ್ತೀನಿ. ಸೊ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ನಿಮ್ಗೋಸ್ಕರ ಈ ಒಂದು ವ್ಯಕ್ತಿ ಅವರ ಮನಸ್ಥಿತಿ ಎಷ್ಟೇ ಚಂಚಲ ಆಗ್ತಾ ಇದ್ರು ನಿಮ್ಮ ಒಂದು ವಿಚಾರವಾಗಿ ಅವರು ಮನಸ್ಸು ತುಂಬಾ ಹೀಲ್ ಆಗ್ತಾ ಇದೆ ಅಂತ ಹೇಳ್ತೀನಿ. ಸೊ ಹೀಲಿಂಗ್ ಆಗ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ. ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ, ಯಾವಾಗ ಎಲ್ಲ ಸರಿ ಹೋಗುತ್ತೆ ಅನ್ನೋದಾದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಟೇಕ್ 2 months. ಎಲ್ಲ ಪ್ರಾಪರ್ ಆಗಿ ಸರಿ ಹೋಗಿ ನಿಮ್ಮ ವ್ಯಕ್ತಿ ನಿಮಗೆ ಪ್ರಾಪರ್ ಆಗಿ ಕಮ್ಯುನಿಕೇಟ್ ಮಾಡಬೇಕು ಅಂದ್ರೆ 2 months ಆಗುತ್ತೆ. ಸೊ 2 months ವರೆಗೂ ನಾವು ವೇಟ್ ಮಾಡ್ಬೇಕು. ಅಲ್ಲಿವರೆಗೂ ಅವ್ರು ನನ್ನ ಜೊತೆಗೆ ಮಾತೇ ಆಡೋದಿಲ್ಲ ಅಂದ್ರೆ ಮಾತಾಡ್ತಾರೆ, ಬಟ್ ಅಷ್ಟಕ್ಕಷ್ಟೇ ಮಾತಾಡ್ತಾರೆ ಅಂತ ಹೇಳ್ಬೋದು. ಸೊ ಡೈಲಿ ಕಾಲ್ ಮಾಡದೇ ಇರ್ಬೋದು, ಡೈಲಿ ಮೆಸೇಜ್ ಮಾಡದೇ ಇರ್ಬೋದು. ಸೊ ವಾರಕ್ಕೊಂದ್ಸತಿ, ವಾರಕ್ಕೆ 2 ಸತಿ ಈ ತರ ಮೆಸೇಜ್ ಮಾಡ್ಬೋದು, ಕಾಲ್ ಮಾಡ್ಬೋದೇ. ಬಿಟ್ರೆ ಅವರು ನಿಮಗೆ ಸರಿಯಾಗಿ ಕಮಿಟ್ಮೆಂಟ್ ಮತ್ತೆ ಸರಿಯಾಗಿ ಅವ್ರ ಕಡೆಯಿಂದ ನಿಮಗೆ ಕಮ್ಯುನಿಕೇಶನ್ ಬರಬೇಕು ಅಂದ್ರೆ ಯು ಹ್ಯಾವ್ ಟು ವೇಟ್ ಫಾರ್ 2 months. ನಂಗೆ 2 months ಎನರ್ಜಿ ಕಾಣಿಸ್ತಾ ಇದೆ. 2 months ಆದ್ಮೇಲೂ ಕೂಡ ಮಾಡಬಹುದು, ಅಥವಾ 2 months ಒಳಗಡೆನೂ ಕೂಡ ಮಾಡಬಹುದು. ಬಟ್ 2 months ಒಳಗೆ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಬಟ್ ಅವ್ರ ಲೈಫಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಇದೆ, ತುಂಬಾನೇ ಜಗ್ಲಿಂಗ್ ನಡೀತಾ ಇದೆ, ಅವ್ರ ಮನಸ್ಥಿತಿ ಸರಿಯಾಗಿಲ್ಲ, ತುಂಬಾನೇ ಡಿಪ್ರೆಷನ್ ಅಲ್ಲಿ ಇರ್ಬೋದು, ಬೇಜಾರಲ್ಲಿ ಇರ್ಬೋದು. ಒಟ್ಟೊಟ್ಟಿಗೆ ಅವ್ರ ಲೈಫಲ್ಲಿ ಎಲ್ಲಾ ಪ್ರಾಬ್ಲಮ್ಸ್ ಒಟ್ಟಿಗೆ ರಿಫ್ಲೆಕ್ಟ್ ಆಗ್ತಾ ಇರೋದ್ರಿಂದ ಅವ್ರು ಯಾವ್ದನ್ನು ಕೂಡ ಫೋಕಸ್ ಮಾಡಕ್ ಆಗ್ತಾ ಇಲ್ಲ. ಅವರು ನಿಮ್ಮ ವಿಚಾರದಲ್ಲೂ ಕೂಡ ನೆಗ್ಲೆಕ್ಟ್ ಅಂತ ಮಾಡ್ತಾ ಇಲ್ಲ, ಬಟ್ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ರು. ಪರಿಸ್ಥಿತಿ ಅವರ ಕೈ ಮೀರೋಗ್ತಾ ಇದೆ. ಅಂದ್ರೆ ಅವ್ರ ಲೈಫಲ್ಲಿ ಏನ್ ಅನ್ಕೊಳ್ಬೇಕು, ಏನೆಲ್ಲ ಮಾಡ್ಬೇಕು ಅನ್ಕೊಂಡಿದ್ರು ಅದೆಲ್ಲ ಡಿಲೇ ಆಗ್ತಾ ಇದೆ. ಸೊ ಆ ಡಿಲೇ ಆದಾಗ ಅವ್ರ ಮನಸ್ಥಿತಿ ತುಂಬಾನೇ ಅದ್ಗೇಡ್ತಾ ಇದೆ. ಸೊ ಹಾಗಾಗಿ ಒಂದು ವ್ಯಕ್ತಿ ಅವರೇ ಒಂದು ಟೆಂಪರ್ನ ನಿಮ್ಮ ಮೇಲೆ ಎಲ್ಲಿ ತೋರಿಸ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಅವರು ನಿಮ್ಮನ್ನ ಸರಿಯಾಗಿ ಮಾತಾಡ್ತಾ ಇಲ್ಲ. ಬಿಟ್ರು ಅವ್ರ ಲೈಫಲ್ಲಿ ಸ್ವಲ್ಪ ಸ್ಪೇಸ್ ಕೊಡಿ, ಸ್ವಲ್ಪ ಸಮಯ ಕೊಟ್ರೆ ಡೆಫಿನೆಟ್ಲಿ ಒಂದು ವ್ಯಕ್ತಿ ಎಲ್ಲಾನು ಕೂಡ ಸರಿಪಡಿಸ್ತಾರೆ. ನಿಮ್ಮನ್ನ ಯಾವಾಗ್ಲೂ ಕೂಡ ಮಿಸ್ ಮಾಡ್ಕೊಳ್ತಾ ಇರ್ತಾರೆ, ಅದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಯಾಕಂದ್ರೆ ನಿಮ್ಮ ಜೊತೆಗೆ ಮಾತಾಡಿ ಅವ್ರಿಗೆಲ್ಲ ಅಭ್ಯಾಸ ಆಗಿರತ್ತೆ. ಸೊ ಹಾಗಾಗಿ ಒಂದು ವ್ಯಕ್ತಿಗೂ ಕೂಡ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾರೆ. ನೀವು ಮಾತಾಡೋದಾಗಿರ್ಬೋದು, ನೀವು ಅವ್ರ ಜೊತೆ ಇರೋದಾಗಿರ್ಬೋದು, ಎಲ್ಲ ಮಿಸ್ ಮಾಡ್ಕೊಳ್ತಾ ಇದ್ರು ಅಂತ ಹೇಳ್ತಾ ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.